ಒಲವೇ ಸಿಂಧೂರ ಪಾರ್ಟ್ 7 ಆಫೀಸ್ನಲ್ಲಿ ಸೀಕ್ರೆಟ್ ಲವ್. ನಮಸ್ಕಾರ ಸ್ನೇಹಿತರೆ, ಮೇಘನಾ ಕಥಾಲೋಕ ಗುಬ್ಬಿ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಆಫೀಸ್ ಅಂದರೆ ಆರ್ಯನ್ ಮತ್ತು ಸಿಂಧೂರ ಆಫೀಸ್ನಲ್ಲಿ ನಡೆಯೋ ಡ್ರಾಮಾ ನೋಡಿದ್ರೆ ಬಾಸ್ ಪ್ರೀತಿ ಮಾಡೋದು ಇಷ್ಟು ಕಷ್ಟ ಅಂತ ಗೊತ್ತಾಗುತ್ತೆ. ಪ್ರಪೋಸಲ್ ಆದ ಮರುದಿನ ಸೋಮವಾರ ಬೆಳಗ್ಗೆ 9:30ಕ್ಕೆ ಸಿಂಧೂರ ಹಳದಿ ಚೂಡಿದಾರ್ನಲ್ಲಿ ಬಂದಳು. ಕೈಯಲ್ಲಿ ಆರ್ಯನ್ ಕೊಟ್ಟ ಪುಸ್ತಕದ ಬ್ಯಾಗ್. ಲಿಫ್ಟ್ನಲ್ಲಿ ಅನು ಸಿಕ್ಕಳು. ಅನು, ಏನೇ ಇವತ್ತು ತುಂಬ ಹೊಳಿತಿದ್ದೀಯಾ ಸಿಂಧೂರ? ಹೊಸ ಲಿಪ್ಸ್ಟಿಕ್ಕು, ಹೊಸ ಬಟ್ಟೆ ಎಲ್ಲ ಸೂಪರ್. ಇಲ್ಲ, ಬಾಸ್ ಪ್ರೀತಿ ಕಲರಾ? ಸಿಂಧೂರ, ಅಯ್ಯೋ ಏನಿಲ್ಲ ಕಣೆ, ನಿನ್ನೆ ರಾತ್ರಿ ಚೆನ್ನಾಗಿ ಮಲಗಿದ್ದೆ ಅಷ್ಟೇ ಅಂತ ನಾಚಿಕೊಂಡು ಓಡಿದಳು. ಮೀಟಿಂಗ್ನಲ್ಲಿ ಅನು ಮತ್ತು ರೋಹನ್ ಸ್ಕಿಟ್. ಬೆಳಗ್ಗೆ 11 ಗಂಟೆ ಬೋರ್ಡ್ ರೂಮ್. ಆರ್ಯನ್, ರೋಹನ್, ಈ ರಿಪೋರ್ಟ್ ಏನ್ ಕಸ, ಮತ್ತೇನ್ ಮಾಡು? ಛೀ, ಒಂಚೂರು ಚೆನ್ನಾಗಿಲ್ಲ ಅಂದನು. ರೋಹನ್, ಸರ್ ನಾನೇ ಮಾಡಿದ್ದೆ, ಸಿಂಧೂರ ಮಾಡಿದ್ರೆ ಹೆಲ್ಪ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ಸಿಂಧೂರ ಕಡೆ ನೋಡಿದ ಆರ್ಯನ್. ಅನು ಪ್ರೆಸೆಂಟೇಷನ್. ಅನು, ಸರ್ ಒಂದು ನಿಮಿಷ, ಸಿಂಧೂರನ ಸೈನ್ ಕೊಡ್ತೀರಾ? ನಿಮ್ಮ ಬಾಸ್ಗೆ ಫೇವ್ರೇಟ್ ಅಲ್ವಾ ಅಂತ ಜೋರಾಗಿ ಹೇಳಿದಳು. ಇಡೀ ರೂಮ್ ನಕ್ಕಿತ್ತು. ಸಿಂಧೂರ ಸರದಿ ಬಂತು. ಆರ್ಯನ್, ಮಿಸ್ ಸಿಂಧೂರ, ಯುವರ್ ರಿಪೋರ್ಟ್ ಈಸ್ ಎಕ್ಸಲೆಂಟ್, ಪರ್ಫೆಕ್ಟ್. ರೋಹನ್ ಗುನುಗುಣಿಸಿದ್ದ. ಎಕ್ಸಲೆಂಟಾ? ರಿಪೋರ್ಟ್ ಪ್ಲಸ್ ಎಕ್ಸಲೆಂಟ್ ಗರ್ಲ್? ಅನು ಕಿವಿಯಲ್ಲಿ. ಸರ್, ಇವತ್ತು ಕಾಫಿ ಯಾರಿಗೆ ಟ್ರೀಟ್? ಸಿಂಧೂರ ಟೇಬಲ್ ಕೆಳಗೆ ಕಾಲಿನಿಂದ ಆರ್ಯನ್ಗೆ ಒದ್ದಳು. ಆರ್ಯನ್ ಮುಖ ಸೀರಿಯಸ್ ಮಾಡಿಕೊಂಡ. ಕ್ಯಾಂಟೀನ್ನಲ್ಲಿ ವಿಐಪಿ ಟ್ರೀಟ್ಮೆಂಟ್. ಊಟದ ಸಮಯ. ಪಿಎ ಪ್ಲೇಟ್ ತಂದ. ಎಲ್ಲರಿಗೂ ಬ್ಲ್ಯಾಕ್ ಕಾಫಿ. ಸಿಂಧೂರಾಗೆ ಮಾತ್ರ ಹಾಟ್ ಚಾಕ್ಲೇಟ್ ಪ್ಲಸ್ ಹಾಟ್, ಒಂದು ಎಕ್ಸ್ಟ್ರಾ ಬಿಸ್ಕೆಟ್. ಅನು, ಏನೇ ಇದು, ನನಗೆ ಮಾತ್ರ ಕಹಿ, ನಿನಗೆ ಸಿಹಿನಾ? ಸರ್, ಜೆಂಡರ್ ಈಕ್ವಾಲಿಟಿ ಎಲ್ಲೋ ಹೋಯ್ತು. ರೋಹನ್, ಮೇಡಮ್ ನಿಮ್ಮ ಅಕೌಂಟ್ ನಂಬರ್ ಕೊಡಿ, ನಾವು ವಿಐಪಿ ಹಾಕ್ತೀವಿ ಅಂತ ಫೋನ್ ತೆಗೆದ. ಸಿಂಧೂರ, ಅದು ನಿನ್ನೆ ನಾನು ಎಕ್ಸ್ಟ್ರಾ ವರ್ಕ್ ಮಾಡಿದ್ದೆ ಅದಕ್ಕೆ. ಅನು, ನಾವು ರಾತ್ರಿ 10ರವರೆಗೆ ಇದ್ದೀವಿ, ನಮಗೆ ಹೇಗೆ ಬಿಸ್ಕೆಟ್ ಇಲ್ಲ ಅಂದಳು. ಆರ್ಯನ್ ದೂರದಿಂದ ನೋಡಿ ನಗು ತೆಗೆದುಕೊಂಡ. ಸಂಜೆ ಲಿಫ್ಟ್ನಲ್ಲಿ ಇಬ್ಬರೇ ಬಾಗಿಲು ಮುಚ್ಚಿದ ತಕ್ಷಣ ಆರ್ಯನ್ ಅವಳ ಕೈ ಹಿಡಿದು, ಆರ್ಯನ್, ನಿನ್ನ ನಗು ಸಿಂಧೂರ. ಸರ್, ಸಿಸಿಟಿವಿ ಇದೆ ಸರ್, ಪ್ಲೀಸ್. ಆರ್ಯನ್, ಅದು ಅಷ್ಟರಲ್ಲಿ ಲಿಫ್ಟ್ ಢಕ್ ಅಂತ ಸ್ಟಕ್ ಆಯಿತು. 2 ನಿಮಿಷ. ಪಾನಿಕ್. ಸೆಕ್ಯೂರಿಟಿ ಕಾಲ್. ಸರ್, ಲಿಫ್ಟ್ ಸ್ಟ್ರಕ್ ಆಗಿದೆ ಸರ್, ತುಂಬ ಭಯ ಆಗ್ತಿದೆ. ಇಬ್ಬರು ಜಂಪ್ ಆಗಿ ಬೇರೆ ಮೂಲೆಯಲ್ಲಿ ಬಾಗಿಲು ತೆರೆದಾಗ ಅನು ಪ್ಲಸ್ ರೋಹನ್ ಹೊರಗೆ ನಿಂತಿದ್ದರು. ರೋಹನ್, ಏನಾಯ್ತು ಸರ್, ಒಳಗೆ ಗೋಸ್ಟ್ ಇದೆಯಾ? ಅನು, ಅಯ್ಯೋ ಸಿಂಧೂರ ಬೆವರುತ್ತಿದ್ದಾರೆ, ಎಸಿ ಕೆಲಸ ಮಾಡಿಲ್ವಾ ಅಂತ ಅನುಮಾನ ನೋಡಿದಳು. ಆರ್ಯನ್, ಟೆಕ್ನಿಕಲ್ ಇಶ್ಯೂಸ್, ಗೆಟ್ ರೆಡಿ ಟು ವರ್ಕ್ ಅಂತ ಸೀರಿಯಸ್ ಆಗಿ ಹೊರಟ. ರೋಹನ್ ಫುಲ್ ಇನ್ವೆಸ್ಟಿಗೇಷನ್ ಮಾಡ್ತಿದ್ದ. ಸಂಜೆ ಪಾರ್ಕಿಂಗ್ನಲ್ಲಿ ಫೋಟೋ ತೆಗೆದ. ಸಿಂಧೂರ ಆರ್ಯನ್ ಕಾರ್ ಹತ್ತೋದು. ಮರುದಿನ ಆಫೀಸ್ನ ವಾಟ್ಸಪ್ ಗ್ರೂಪ್. ಬ್ರೇಕಿಂಗ್ ನ್ಯೂಸ್, ಬಾಸ್ ಪ್ಲಸ್ ಎಂಪ್ಲಾಯ್, ಪ್ರೂಫ್ ಅಟ್ಯಾಚ್ಡ್. ಇಡೀ ಆಫೀಸ್ ಗುಸುಗುಸು. ಅನು, ಸಿಂಧು ಪ್ರಮೋಷನ್ಸ್ ಶಾರ್ಟ್ ಕಟ್ ಇದೆಯಾ, ನನಗೂ ಹೇಳು. ರೋಹನ್, ಸರ್ ಕಾರ್ನಲ್ಲಿ ಎಸಿ ಚೆನ್ನಾಗಿದೆಯಾ, ನಾವು ಬಸ್ನಲ್ಲಿ ಬರ್ತೀವಿ ಅಂತ ಕಿರುಕುಳ. ಸಿಂಧೂರ ಅಳುತ್ತಾ ಕ್ಯಾಬಿನ್ಗೆ ಓಡಿದಳು. ಸರ್, ನಾನು ರಿಸಿಗ್ನೇಷನ್ ಮಾಡ್ತೀನಿ. ಆರ್ಯನ್ ಬಾಗಿಲು ಲಾಕ್ ಮಾಡಿ. ಯಾರಿಗೂ ಹೆದರಬೇಡ, ನಾನು ಇದ್ದೀನಿ, ನಮ್ಮ ಪ್ರೀತಿ ತಪ್ಪಲ್ಲ, ಸಮಯ ಬಂದಾಗ ನಾನೇ ಎಲ್ಲರ ಮುಂದೆ ಹೇಳ್ತೀನಿ ಅಂತ ಹಣೆಗೆ ಮುತ್ತಿಟ್ಟ. ಅನು ಹೊರಗೆ. ಕ್ಯಾಬಿನ್ನಲ್ಲಿ 15 ನಿಮಿಷ ಆಯಿತು. ಮೀಟಿಂಗ್ ಇದೆ ಸರ್ ಅಂತ ಡೋರ್ ಅನ್ಲಾಕ್ ಮಾಡಿದಳು. ಹೇಗಿತ್ತು ಸ್ನೇಹಿತರೆ ಅನು ಮತ್ತು ರೋಹನ್ ಜೋಡಿ? ಸೂಪರ್. ಕಿರುಕುಳ ಕೊಡ್ತಿದ್ರಲ್ವಾ? ಆದರೆ ಈಗ ಪ್ರಾಬ್ಲಮ್ ದೊಡ್ಡದಾಗಿದೆ. ರೋಹನ್ ಹತ್ರ ಪ್ರೂಫ್ ಇದೆ. ನಾಳೆ ಏನಾಗುತ್ತೆ? ಪಾರ್ಟ್ 8. ಹುಡುಗನ ನೋಡಲು ಬರುತ್ತಿದ್ದಾರೆ. ನಾಳೆ ಮತ್ತೆ ಬರುತ್ತೆ. ಅದರಲ್ಲಿ ಸಿಂಧೂರಾಗೆ ಮದುವೆ ಪ್ರಪೋಸಲ್ ಬರುತ್ತೆ.
ಆರ್ಯನ್ ಏನು ಮಾಡ್ತಾನೆ? ಈ ಕತೆ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮದೊಂದು ಪ್ರೀತಿ ಪ್ರೋತ್ಸಾಹದೊಂದಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ನಲ್ಲಿ ಅನು ರೋಹನ್ ಜಿಂದಾಬಾದ್ ಅಂತ ಬರೆಯಿರಿ. ಮತ್ತು ಮೇಘನಾ ಕಥಾಲಕ ಗುಬ್ಬಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕಾನ್ ಒತ್ತಿ. ನಿಮ್ಮ ಪ್ರೋತ್ಸಾಹವೇ ನಮಗೆ ಸಹಕಾರ. ಇನ್ನು ಮತ್ತಷ್ಟು ಇಂತಹ ಕಥೆಗಳನ್ನು ಬರೆಯಲು ನಮಗೆ ಪ್ರೋತ್ಸಾಹ ಸಿಗುತ್ತದೆ. ಪ್ಲೀಸ್. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.